ಏನು ಈ ನಮ್ಮ ಆಡಳಿತ ಪಕ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಏನು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕೆಲವು ಗಂಭೀರವಾದಂತಹ ಮುಖ್ಯವಾದಂತಹ ಕೆಲವು ಅಂಶಗಳು ನಿಮ್ ಜೊತೆ ಹಂಚ್ಕೊಳ್ಳೋದಿಕ್ಕೆ ಮತ್ತು ನಾವು ಕೂಡ ಕೆಲವು ಏನು ಆಗ್ರಹಿಸಬೇಕಾಗಿರ್ತಕ್ಕಂಥದ್ದು ಕೆಲವು ಅಂಶಗಳು ನಿಮ್ ಮುಂದೆ ಮಂಡಿಸ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ನಿಮ್ಮೆಲ್ಲರಿಗೂ ಈ ಇತಿಹಾಸವನ್ನು ಗೊತ್ತಿದೆ. ಸುಮಾರು 10 ವರ್ಷದ ಒಂದು ಇತಿಹಾಸ ಇದೆ. ಕಾಂತರಾಜ್ ವರದಿಯನ್ನು ಅವರು ಸ್ಥಾಪನೆ ಮಾಡಿರೋ ಒಂದು ಸಂದರ್ಭದಲ್ಲಿ ಅವರು ಇದು ಒಂದು ದೊಡ್ಡ ಹೋರಾಟ ಆಗಿ ಅವರು ತೋರಿಸಿದ್ರು. ನಂತರ 190 ಕೋಟಿ 160ರಿಂದ 190 ಕೋಟಿ ವೆಚ್ಚದ ಒಂದು ಕಾಂತರಾಜ್ ವರದಿ ಒಂದು ಪ್ರಾರಂಭ ಮಾಡಿದ್ರು. ಆ ಒಂದು ಸೋಷಿಯಲ್ ಮತ್ತು ಎಕನಾಮಿಕ್ ಸರ್ವೇನ, ಸೋಷಿಯಲ್ ಅಂಡ್ ಎಜುಕೇಶನಲ್ ಸರ್ವೇನ ಕಾಂಗ್ರೆಸ್ ಸರ್ಕಾರ ಹಿಂದೆ ಇವರೇ ಮುಖ್ಯಮಂತ್ರಿ ಇದ್ದಿರೋ ಫಸ್ಟ್ ಟರ್ಮ್ ಅಲ್ಲಿ ಆ ಒಂದು ವರದಿ ಯಾವತ್ತೂ ಸಹ ಬಹಿರಂಗ ಮಾಡಿಲ್ಲ. ನಂತರ ಅದು ಏನು ಮೂಲ ವರದಿ ಏನಿತ್ತು ಅದು ಸಿಕ್ಕೇ ಇಲ್ಲ, ಎಲ್ಲೋ ಇಟ್ ಇಸ್ ಲಾಸ್ಟ್ ಅಂತಾನೆ ಹೇಳಿ ಪುನಃ ಅದನ್ನ ಒಂದು ಪ್ರಕ್ರಿಯೆ ಏನು ಮೂಲ ದತ್ತಾಂಶಗಳು ಏನು ಕೆಲವು ಇತ್ತು ಅದರ ಒಂದು ಮೇರೆಗೆ ಅವರು ಇನ್ನೊಂದು ವರದಿ ಮಾಡಿ ಅದನ್ನು ಕೂಡ ಅವರು ಬಹಿರಂಗ ಮಾಡ್ಲಿಲ್ಲ. ಇದು ದೊಡ್ಡ ತಮಾಷೆ ಆಯ್ತು. ಮೂಲ ಏನು ಕಾಂತರಾಜ್ ವರದಿ ಮತ್ತೆ ಅದಕ್ಕೆ ಸುತ್ತಮುತ್ತ ಇರುವಂತದ್ದು ಏನೇನು ಮುಖ್ಯ ಏನು ಘಟನೆಗಳಾಗಿದೆ ಎಲ್ಲ ಒಂದು ದೊಡ್ಡ ತಮಾಷೆ ಆಯ್ತು. ನಂತರ ಕಾಂಗ್ರೆಸ್ಸಿನ ಕೇಂದ್ರ ಏನು ವರಿಷ್ಠರಿದ್ದಾರೆ ಅವರೇ ಇದನ್ನ ತಿರಸ್ಕರಿಸಿದ್ರು. ಅಂದ್ರೆ ನಮ್ಮ ಚುನಾಯಿತ ಪ್ರತಿನಿಧಿಗಳಲ್ಲ, ಕಾಂಗ್ರೆಸ್ಸಿನ ವರಿಷ್ಠರು ಈ ಒಂದು ವರದಿಯನ್ನು ತಿರಸ್ಕರಿಸಿದ್ರು. ನಂತರ ಸಿದ್ದರಾಮಯ್ಯನವರೇ ತಮ್ಮ OBC ಮೀಟ್ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಕೇಂದ್ರ ತಮ್ಮ ಜಾತಿ ಗಣತಿ ಮಾಡೋ ಸಂದರ್ಭದಲ್ಲಿ ತೆಲಂಗಾಣ ಒಂದು ಮಾದರಿಯಲ್ಲಿ ಮಾಡ್ಲಿ ಅಂತ ಹೇಳಿದ್ರು. ಅವ್ರಿಗೇನೆ ತಮ್ಮ ವರದಿ ಅಥವಾ ತಮ್ಮ ಪ್ರಕ್ರಿಯೆ ಬಗ್ಗೆ ಏನು ಒಂದು ವಿಶ್ವಾಸ ಇಲ್ಲ, ಅವ್ರಿಗೆ ತಮ್ಮದೇ ಆದಂತಹ ಮಾಡಿರುವಂತದ್ದು ವರದಿ ಬಗ್ಗೆ ಒಂದು ಗೌರವ ಇಲ್ಲ. ಅವರು ತಮ್ಮ ವರದಿ ಮಾದರಿಯಲ್ಲಿ ಮಾಡಿ ಅಂತ ಎಲ್ಲೂ ಹೇಳಿಲ್ಲ, ತೆಲಂಗಾಣ ಮಾದರಿಯಲ್ಲಿ ಮಾಡಿ ಅಂತ ಕೇಂದ್ರಕ್ಕೆ ಆಗ್ರಹಿಸಿದರು. ಆಯ್ತು ಸರಿ, ಇನ್ನೊಂದೊಂದು ಹೊಸ ವರದಿಯನ್ನು ನಾವು ತರೋಣ. ಕಾಂತರಾಜ್ ವರದಿ 190 ಕೋಟಿ ಕಸದ ಬುಟ್ಟಿ ಬಿಸಾಕಿ ಇವತ್ತು ಹೊಸ ಒಂದು ಸಮೀಕ್ಷೆ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. ಶ್ರೀ ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ 140 ಕೋಟಿ ಒಂದು ವೆಚ್ಚದ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ನಾಳೆಯಿಂದ ಪ್ರಾರಂಭ 10 ದಿನದಲ್ಲಿ ಮುಗಿಸ್ತಾರಂತೆ, ದಸರಾ ಸಮಯದಲ್ಲಿ ಮುಗಿಸ್ತಾರಂತೆ. ಅದನ್ನು ಕೂಡ ಬಹಳ ಸಹಜವಾಗಿ ನಮ್ಮಲ್ಲಿ ಪ್ರಶ್ನೆ, ಇಷ್ಟು ತರಾತುರಿಯಲ್ಲಿ ಮಾಡುವಾಗ ನಿಜವಾಗಿ ಒಂದು ಸಮೀಕ್ಷೆ ಆಗತ್ತಾ, ಜನರ ಒಂದು ಏನು ನಿಜವಾದಂತಹ ಏನು ಅಂಶಗಳಿವೆ ಅದು ನಿಜವಾದಂತಹ ಒಂದು ದಾಖಲೆ ಆಗತ್ತಾ, ನಿಜವಾದಂತಹ ದತ್ತಾಂಶಗಳು ಇಲ್ಲಿ ದಾಖಲೆ ಆಗತ್ತಾ ಅಂತ ಸಹಜವಾಗಿ ನಮ್ಗೆ ಪ್ರಶ್ನೆ ಇದ್ದೇ ಇದೆ. ಜೊತೆಗೆ ಈ ಏನು ಪಟ್ಟಿಯನ್ನು ಪ್ರಕಟಣೆ ಆಗುವಂತ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಗಮನಕ್ಕೆ ಬಂದಿರೋದು ಈ ಕೃತಕ ಉಪಜಾತಿಗಳು ಸೇರಿಸಿರುವಂತದ್ದು, ಅನಧಿಕೃತ ಒಂದು ಜಾತಿಗಳು ಸೇರಿಸಿರೋದು ಎಲ್ಲಾನು ಕೂಡ ಏನು ಕುರುಬಾ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಮಾಡಿವಾಲ ಕ್ರಿಶ್ಚಿಯನ್ನು, ಈ ತರ ಎಲ್ಲಾ ಉಪಜಾತಿಗಳು, ಕೃತಕ ಉಪಜಾತಿಗಳು, ಅನಧಿಕೃತ ಜಾತಿಗಳು ಇದಕ್ಕೆ ಸೇರಿಸಿರುವಂತದ್ದು. ಯಾವುದೇ ಒಂದು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಅವೈಜ್ಞಾನಿಕವಾಗಿ ಇದೆಲ್ಲಾನು ಕೂಡ ಸೇರಿಸಿರುವಂತದ್ದು ನಿಜಕ್ಕೂ ಬಹಳ ಗಂಭೀರ. ಅದಕ್ಕಾಗಿ ನಾವು ಕೂಡ ಒಂದು ಸಾಮಾಜಿಕ ಜಾಗೃತಿ ವೇದಿಕೆ ಮೂಲಕ ದೊಡ್ಡ ಒಂದು ಸಭೆಯನ್ನು ನಡೆಸಿದ್ವಿ ಬೆಂಗಳೂರಲ್ಲಿ. ಪ್ರಮುಖರು ಬಂದಿದ್ರು, IPS IAS ಆಫೀಸರ್ಗಳು, ಸಮುದಾಯದ ಹಿರಿಯರು, ಸಮುದಾಯದ ನಾಯಕರುಗಳು, ಎಲ್ಲರೂ ಕೂಡ ಎಲ್ಲ ಒಂದು ವರ್ಗದ ಜನಾಂಗ, ಎಲ್ಲ ಒಂದು ಸಮುದಾಯದ ಒಂದು ಪ್ರತಿನಿಧಿಗಳು ಇದ್ದು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇದನ್ನ ಈ ಏನು ಕೃತಕ ಉಪಜಾತಿಗಳಿದಾವೆ ಅದನ್ನ ತೆಗಿಬೇಕು ಅಂತ, ಅದನ್ನ ಕೈ ಬಿಡಬೇಕು ಅಂತ ನಾವು ಆಗ್ರಹಿಸಿ ಮಾನ್ಯ ರಾಜ್ಯಪಾಲರಿಗೆ ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ನಂತರ ಅವರು ಕೂಡ ಆ ಲೆಟರ್ನ ಇವರ ಏನ್ ಹೇಳ್ತಾರೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಿಸಿದರೆ ಇದು ಅತ್ಯಂತ ಒಂದು ಅವೈಜ್ಞಾನಿಕ ಬೆಳವಣಿಗೆ ಅಂತ ಹೇಳಿದ್ದಾರೆ. ನಾವಿಷ್ಟೇ ಹೇಳೋದು, ಇದು ಅವ್ರು ಮಾಡ್ತಾ ಇರೋದು ಹಿಂದೂ ಸಮಾಜವನ್ನು ಒಡೆಯುವ ಒಂದು ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಒಂದು ಏನು ಈ ಒಂದು ಕೆಲವು ಶಕ್ತಿಗಳು ಅವ್ರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ನಿಜಕ್ಕೂ ಇದು ಹಿಂದೂ ಸಮಾಜವನ್ನು ಒಡೆಯೋದಕ್ಕೆ ಇವರು ನಿಜಕ್ಕೂ ಒಂದು ಪ್ರೇರಣೆ ಅವರೇ ಕೊಡ್ತಾ ಇದ್ದಾರೆ. ಇದು ನಿಜವಾದಂತಹ ಒಂದು ಗಂಭೀರವಾದಂತಹ ಬೆಳವಣಿಗೆ. ಇದರ ವಿರುದ್ಧವಾಗಿ ನಾವು ಯಾವತ್ತೂ ಸಹ ಇರ್ತೀವಿ. ನಮ್ಮ ಒಗ್ಗಟ್ಟಾಗಿರ್ತಕ್ಕಂಥ ಸಮಾಜ ಅವರು ವಿಭಜನೆ ಮಾಡಕ್ ಹೋದ್ರೆ ನಾವು ಸಹಜವಾಗಿ ಇದರ ವಿರುದ್ಧವಾಗಿ ನಾವು ಯಾವತ್ತೂ ಸಹ ಇದ್ದೇ ಇರ್ತೀವಿ. ಜೊತೆಗೆ ಇವರು ನೇರವಾಗಿ ನಮ್ಮ ಮತಾಂತರಕ್ಕೆ ಒಂದು ವೇದಿಕೆಯನ್ನು ಕೊಡ್ತಾ ಇದ್ದಾರೆ. ಜಾತಿಗೆ ಇದಕ್ಕೆ ಒಂದು ಕೃತಕ ಜಾತಿ ಮೂಲಕ ನಿಮ್ಮ ಮೂಲ ಹಿಂದೂ ಜಾತಿಯ ಒಂದು ಗುರುತು ಇರ್ಬೋದು, ನಿಮ್ಮ ಮತಾಂತರ ಆಗಿರುವಂತ ಧರ್ಮ ಒಂದು ಗುರುತು ಅದು ಇರ್ಬೋದು ಅಂತ ಅದಕ್ಕೆ ಒಂದು ವೇದಿಕೆ ಕೊಡ್ತಾ ಇದ್ದಾರೆ. ಸೊ ಇದು ನಿಜಕ್ಕೂ ಬೇಕಾಗಿಲ್ದೇ ಇರ್ತಕ್ಕಂಥದ್ದು.
ಅವರೇ ಹೇಳ್ತಾರಲ್ಲ ಸಿದ್ದರಾಮಯ್ಯನವರೇ, ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಒಂದು ಅಸಮತೋಲಿತ ವಾತಾವರಣ ಅದು. ಸೊ ಅದಕ್ಕಾಗಿ ನೀವು ಮತಾಂತರ ಮಾಡಿದ್ರೆ ನೀವು ಸಮತೋಲನ ವಾತಾವರಣಕ್ಕೆ ಹೋಗಿದ್ರೆ ಜಾತಿ ವ್ಯವಸ್ಥೆ ಏನಕ್ಕೆ ಬೇಕು ನಿಮಗೆ? ಸಹಜವಾದಂತ ಪ್ರಶ್ನೆ. ಇವರು ವೈಜ್ಞಾನಿಕವಾಗಿ ಮಾಡಲಿ, ಅವರು ಒಂದು ಒಳ್ಳೆ ಏನು ರೀತಿಯಲ್ಲಿ ಮಾಡ್ಲಿ, ಸಮರ್ಪಕವಾದ ಏನು ರೀತಿಯಲ್ಲಿ ಮಾಡ್ಲಿ, ನಮ್ಗೆ ಏನು ಸಮಸ್ಯೆ ಇಲ್ಲ, ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಜೊತೆಗೆ 440 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ. ರಾಜ್ಯ ಏನೇನ್ ಸಮಸ್ಯೆಗಳು ಎದುರಿಸ್ತಾ ಇದೆ ಅಂತ ಅವರು ಗಮನಕ್ಕೆ ಬರಲಿ. ಗುಂಡಿ ಬಿದ್ದ ರಸ್ತೆಗಳಿದಾವೆ, ಅವರೇ ಅವ್ರ ಗ್ಯಾರಂಟಿಗಳು ಏನು ಸಂಪೂರ್ಣವಾಗಿ ಪೂರೈಸೋದ್ರಲ್ಲಿ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಇವತ್ತು ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ, ಒಳ್ಳೆ ಕ್ಯಾಪೆಕ್ಸ್ ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ. ನಾವು ಸಾಲ ತಗೊಳ್ತಾ ಇರೋದು ಎಲ್ಲಾನು ಕೂಡ ಸರ್ಕಾರಿ ನೌಕರ ಒಂದು ಆದಾಯ ಕಟ್ಟಲಿಕ್ಕೆ, ಸರ್ಕಾರಿ ಒಂದು ವ್ಯವಸ್ಥೆಯನ್ನು ಮುಂದುವರಿಲಿಕ್ಕೆ ನಾವು ಸಾಲವನ್ನು ತಗೋತಾ ಇದ್ದೀವಿ. ನಿಜಕ್ಕೂ ನಾವು ಸಾಲ ಎಲ್ಲ ತಗೋಬೇಕಂದ್ರೆ ಅದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗೋಸ್ಕರ ತಗೋಬೇಕಾಗಿದೆ. ಕೆಲವು ಒಂದು ಒಳ್ಳೆ ಮೂಲ ಸೌಕರ್ಯ ರೂಪಿಸ್ಲಿಕ್ಕೆ ನಾವು ತಗೋಬೇಕಾಗಿದೆ. ಆದ್ರೆ ಇವರು ಬರೀ ತಮ್ಮ ಬಾರೋಯಿಂಗ್ಸ್ ತಗೊಳ್ತಾ ಇರೋದು ಬರೀ ತಮ್ಮ ಏನು ಇನ್ಕಮ್ ಮತ್ತೆ ಇತ್ಯಾದಿ ಎಲ್ಲ ತುಂಬಿಸೋದಕ್ಕೆ ಅವ್ರು ತಗೋತಾ ಇದ್ದಾರೆ. ಇದು ನಿಜವಾದಂತಹ ಗಂಭೀರವಾದಂತಹ ಒಂದು ಪರಿಸ್ಥಿತಿ. CAG ರಿಪೋರ್ಟ್ ನೀವೆಲ್ಲರೂ ನೋಡಿದೀರಾ. ಈ 440 ಕೋಟಿ ವೇಸ್ಟ್ ಮಾಡೋದ್ ಬದಲು ಎಲ್ಲಾನು ಕೂಡ ಉಪಯೋಗಿಸಬಹುದು. ಯಾಕಂದ್ರೆ ಕೇಂದ್ರದಿಂದ ಅಧಿಕೃತ ಜಾತಿ ಗಣತಿ ನಡೀತಾ ಇದೆ. ಸಂವಿಧಾನದ ಅಡಿಯಲ್ಲಿ ಜಾತಿ ಗಣತಿ ನಡೆಸುವ ಹಕ್ಕು ಅಥವಾ ಮಾನ್ಯತೆ ಕೇಂದ್ರ ಸರ್ಕಾರಕ್ಕಿದೆ. ಅದು ಅಧಿಕೃತವಾಗಿ ನಮ್ಮ ಪ್ರಧಾನಮಂತ್ರಿ ಅವರು ಘೋಷಣೆ ಮಾಡಿದ್ದಾರೆ, ನಾವು ಮಾಡ್ತೀವಿ ಅಂತ. ಜಾತಿ ಗಣತಿ ಜೊತೆಗೆ ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡ್ತೀವಿ ಅಂತ ಅಧಿಕೃತವಾಗಿ ಹೇಳಿದ್ದಾರೆ. ಈ ಎಲ್ಲ ನಡೀತಾ ಇರುವಾಗ ಯಾವ ಒಂದು ಸಂಸತ್ತಿಗೆ ಮಾನ್ಯತೆ ಇದೆ ನಡೆಸೋದಿಕ್ಕೆ, ಎಲ್ಲ ಹಿನ್ನೆಲೆಯಲ್ಲಿ ಇಲ್ಲಿ ರಾಜ್ಯದಲ್ಲಿ ಮಾಡೋ ಅವಶ್ಯಕತೆನೇ ಇಲ್ಲ. ಮತ್ತೆ ಇವ್ರು ಹಿಂದೆ ಪ್ರಕ್ರಿಯೆ ನೋಡಿ ಕಾಂತರಾಜ್ ವರದಿಯನ್ನು ಯಾವತ್ತು ಬಹಿರಂಗ ಮಾಡಲಿ, ತಮ್ಮ ರಾಜಕೀಯ ಒಂದು ಅನುಕೂಲಕ್ಕೆ ಅಥವಾ ಅದನ್ನ ಒಂದು ರಾಜಕೀಯ ಯಂತ್ರ ಆಗಿ ಬಳಸಿದ್ ಹೊರತು ಅದನ್ನ ಏನು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡೋದ್ರಲ್ಲಿ, ನಮ್ಮ ಸಮಾಜಕ್ಕೆ ನ್ಯಾಯ ಕೊಡೋದ್ರಲ್ಲಿ ಎಲ್ಲೂ ಸಹ ಅದನ್ನ ಉಪಯೋಗಿಸಲಿಲ್ಲ. ಸೊ ಇದು ಬಹಳ ಗಂಭೀರ. ಮತ್ತೆ ಇಂಥ ಒಂದು ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಏನು ಬಂದಿದೆ ಅದು ಅತ್ಯಂತ ಗಂಭೀರವಾದದ್ದು. ನಾವಾಗ್ಲೇ ಇದನ್ನ ಆಗ್ರಹಿಸ್ತೀವಿ. ಪ್ರಥಮವಾಗಿ ಈ ಒಂದು ಕೃತಕ ಅನಧಿಕೃತ ಜಾತಿಗಳು ಅದನ್ನ ನೀವು ದಯವಿಟ್ಟು ಪಟ್ಟಿಯಿಂದ ತೆಗಿರಿ. ಜೊತೆಗೆ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಸಮರ್ಪಕವಾಗಿ ನೀವು ಈ ಒಂದು ಜಾತಿಗಳ ಈ ಸಮೀಕ್ಷೆಯನ್ನು ಮಾಡಿ, ಜೊತೆಗೆ ನೀವು ಕೇಂದ್ರ ಇದು ಮಾಡ್ತಾ ಇರುವಾಗ ನೀವು ಪುನಃ ಪರಿಶೀಲನೆ ಮಾಡ್ಬೇಕಾಗಿದೆ, ಇದು ಏನ್ ಮಾಡ್ಬೇಕೋ ಇಲ್ವೋ ಅಂತ. ಯಾಕಂದ್ರೆ ರಾಜ್ಯದಲ್ಲಿ ಈಗಾಗಲೇ ಎಷ್ಟೊಂದು ಸಮಸ್ಯೆಗಳಿವೆ. ಕೊನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ 15 ದಿನದಲ್ಲಿ ಒಂದು ನಿಜಕ್ಕೂ ಏನು ಸಮಯ ಇಲ್ಲದೆ ಇರುವಂತ ಟೈಮಲ್ಲಿ, ಯಾರಿಗೂ ಸರಿಯಾದ ರೀತಿಯಲ್ಲಿ ತರಬೇತಿ ಆಗಿರುವಂತ ಸಮಯದಲ್ಲಿ, ಯಾಕಂದ್ರೆ ಇದು ಸಮೀಕ್ಷೆ ಮಾಡೋರು ಅವ್ರಿಗೆ ಒಂದ್ ರೀತಿ ತರಬೇತಿನೂ ಕೂಡ ಆಗಿರ್ಬೇಕು. ಅದೆಲ್ಲಾನು ಆಗಿದೆಯೋ ಇಲ್ವೋ ಅಂತಾನೆ ಇವ್ರು ಎಲ್ಲ ಬಹಿರಂಗ ಮಾಡಿಲ್ಲ. ಇದೆಲ್ಲ ಬಹಳ ಗಂಭೀರ. ತರಾತುರಿಯಿಂದ ಮಾಡಬೇಡಿ ಅಂತ ನಾವು ಆಗ್ರಹಿಸ್ತೀವಿ. ನೀವು ವೈಜ್ಞಾನಿಕವಾಗಿ ಸಮರ್ಪಕವಾಗಿ ತಾಳ್ಮೆಯಿಂದ ಮಾಡಿ, ನಮ್ಮ ಒಂದು ಸ್ವಾಗತ ಇದ್ದೇ ಇರತ್ತೆ. ಬಟ್ ಪುನಃ ಪರಿಶೀಲನೆ ಮಾಡಿ. ಕೇಂದ್ರ ನಡೀತಾ ಇದೆ. ಮತ್ತೆ ಅದೇ ಸಾರ್ವಜನಿಕರಿಗೂ ಕೂಡ ನೀವು ಒಂದು ಹಿಂದೂ ಕಾಲಮ್ ಅನ್ನು ಕೂಡ ತುಂಬಿ ಅಂತ ನಾವು ಕೂಡ ಆಗ್ರಹಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಜನಾಂಗದ ಕೂಡ ಒಂದು ಒಳ್ಳೆ ನ್ಯಾಯ ಸಿಗೋ ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡಿ ಸಮಾಜಕ್ಕೆ ನ್ಯಾಯ ಕೊಡೋದ್ರಲ್ಲಿ ನಮ್ ಎಲ್ಲರ ಬೆಂಬಲ ಇದೆ. ನಮ್ಗೆ ಅದೇ ಗುರಿ ಇಟ್ಕೊಂಡು ಮಾಡ್ಬೇಕು. ಇದು ರಾಜಕೀಯವಾಗಿ ನಡೀಲೇಬಾರ್ದು. ಅದು ನಮ್ಮ ಆಗ್ರಹ. ಜಾತಿ ಗಣತಿ ಸಮೀಕ್ಷೆಗಳು ಎಲ್ಲಾನು ಕೂಡ ಸಮಾಜಕ್ಕೆ ನ್ಯಾಯ ಕೊಡೋ ದೃಷ್ಟಿಯಲ್ಲಿ, ಸಮಾಜಕ್ಕೆ ಲಾಭ ಕೊಡೋ ದೃಷ್ಟಿಯಲ್ಲಿ ನಾವು ಇದು ಮಾಡ್ಬೇಕಾಗಿರೋದು. ನಮ್ಗೆ ಇದು ರಾಜಕೀಯ ಏನು ಇಲ್ವೇ ಇಲ್ಲ. ನಾವು ಹೇಳಿರ್ತಕ್ಕಂಥದ್ದು ಕೆಲವು ಮುಖ್ಯ ಅಂಶಗಳು. ಇದನ್ನ ನಾವು ಅವ್ರಿಗೆ ಆಗ್ರಹಿಸ್ತೀವಿ. ಮತ್ತೆ ಇದೇ ರೀತಿ ನಡ್ಕೊಳ್ಳಿ ಅಂತ ನಾವು ಮತ್ತೊಮ್ಮೆ ಆಗ್ರಹಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.